Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಎಲ್ಲೇ ಒಂದು ಕಡೆ ಇವತ್ತು ನಾವು ಏನೋ ಒಂದಿಷ್ಟು ದುಡಿಮೆಯಲ್ಲಿ ಒಂದು 5 ರೂಪಾಯಿ ಆಗಲಿ ನಾವು ಜನಕ್ಕೆ ಒಂದಿಷ್ಟು ಸಹಾಯ ಮಾಡೋಣ, ಬಡವರಿಗೆ ಒಂದು ಕೈ ಇಡೋಣ ಅನ್ನೋ ದೃಷ್ಟಿಯಿಂದ ಅದೆಷ್ಟೋ ಯುವಕರು ಇವತ್ತು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಜನ ಇವತ್ತು ಸಮಾಜ ಸೇವೆಯಲ್ಲಿ ಮಾಡ್ತಕ್ಕಂಥದ್ದು. ಆದರೆ ಎಲ್ಲೇ ಒಂದು ಕಡೆ ಇವೇನು ಪ್ರಚಾರಕ್ಕೆ ಇಡ್ಸ್ತಕ್ಕಂಥ ಒಂದು ಸಮಾಜ ಸೇವಕರ ಮಧ್ಯದಲ್ಲಿ ಇಂಥ ವ್ಯಕ್ತಿಗಳು ಕಾಣದೇ ಇರ್ತಕ್ಕಂಥದ್ದು ವಿಪರ್ಯಾಸ. ಈ ವಿಷಯ ಯಾಕೆ ಹೇಳ್ತಾರೆ ಅಂದರೆ ಸ್ನೇಹಿತರ, ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಹೋದಾಗ ಕೂಡ ಇವತ್ತು ಕಡುಬಡತನದಲ್ಲಿದ್ದರೂ ಕೂಡ ಇವತ್ತು ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತೇನು ಮೈಂಡ್ಸೆಟ್ ಇದೆ ಜನಗಳಿಗೆ, ರಾಜಕೀಯ ಮಾಡಬೇಕಂದ್ರೆ ದುಡ್ಡು ಇರಬೇಕು, ದುಡ್ಡಿದ್ರೆ ಸಮಾಜ ಸೇವೆ ಮಾಡಬೇಕು, ದುಡ್ಡಿದ್ರೆ ದಾನ ಧರ್ಮ ಮಾಡಬೇಕು ಅಂತ. ಆದರೆ ಇವತ್ತು ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಇವತ್ತು ನಾವು ಕೂಡ ಒಂದಿಷ್ಟು ಕೈಲಾದಷ್ಟು ಜನಕ್ಕೆ ಸಹಾಯ ಮಾಡೋಣ ಅನ್ನೋ ದೃಷ್ಟಿಯಿಂದ ಅನೇಕ ಯುವಕರು ಹೆಜ್ಜೆ ಆಗ್ತಕ್ಕಂಥದ್ದು. ಆದರೆ ವಿಶೇಷವಾಗಿ ಈ ಒಬ್ಬ ಒಂದು ಬಡ ಕುಟುಂಬದ ರೈತನ ಮನೆಗೆ ನಾನು ಬಂದಿರ್ತಕ್ಕಂಥದ್ದು. ಯುವಕನ ಪರಿಚಯ ಮಾಡಲಿಕ್ಕೆ ತುಂಬಾನೇ ದುಃಖ ಆಗುತ್ತೆ, ಅಷ್ಟೇನು ಸಂತೋಷ ಆಗುತ್ತೆ. ಯಾಕೆಂದರೆ ಇಷ್ಟು ಬಡತನದಲ್ಲಿ ಬೆಳೀತಕ್ಕಂಥ ಒಬ್ಬ ಯುವಕ ಕೂಡ ಇವತ್ತು ಓದಬೇಕಾದ್ರೆ ಮಠ ಮಾನ್ಯಗಳಲ್ಲಿ ಓದಿ ಆ ಒಂದು ಸಂಸ್ಕಾರವನ್ನು ಕಲ್ತ್ಕೊಂಡು ಇವತ್ತು ನಾನು ಕೂಡ ಏನೋ ಒಂದಿಷ್ಟು ಜನಕ್ಕೆ ಸಹಾಯ ಮಾಡೋಣ, ನನ್ನ ಹೆಸರನ್ನ ಅಥವಾ ನಮ್ಮ ತಂದೆ ಹೆಸರಿಗೆ ಕಳಂಕ ಬರ್ದಾಗಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಒಂದು ದೃಷ್ಟಿಯಿಂದ ಹೆಜ್ಜಾಗ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ವ್ಯಕ್ತಿಯ ಬಗ್ಗೆ ಪರಿಚಯ ಭಾಳಷ್ಟು ಜನಕ್ಕೆ ಇರುತ್ತೆ. ಆದರೆ ಆ ವ್ಯಕ್ತಿನ ನಿಮಗೆ ಪರಿಚಯ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಫೋಟೋನ ತೋರಿಸ್ತೀನಿ ನೋಡಿ. ಇದು ಎದುರಿಗೆ ಹಾಕ್ಕೊಂಡಿದ್ದಾರೆ. ಪಾಪ ಇವತ್ತು ಈ ವ್ಯಕ್ತಿ ಗಳಿಸಿದ್ದು ಏನಂತ ನಾನು ನೋಡಿದಾಗ ನಿಜವಾಗ್ಲೂ ನನಗೂ ಆಶ್ಚರ್ಯ ಆಗಿತ್ತು. ಏನು ಬಿಡಪ್ಪ ಚಕ್ರು ತೋರಿಸ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ದುಡ್ಡಿರೋರಲ್ಲ ಹೆಸರು ಮಾಡಬೇಕು. ಸ್ನೇಹಿತರೆ, ಇದು ತುಂಬ ಕುಟುಂಬ, ಸುಮಾರು 10 ಜನ ಮಕ್ಕಳು ಇರ್ತಕ್ಕಂಥ ಒಂದು ಕುಟುಂಬ. ಹಾಗೆ ಆ ಫೋಟೋ ಇವತ್ತಿಗೂ ಕೂಡ ಹೀಗೆ ಇಟ್ಕೊಂಡಿದ್ದಾರೆ. ಸರ್ ಅವಾಗ ಇದ್ದಿಲ್ಲ ಸರ್, ಫೋಟೋಗಳು ಯಾವ ಇದ್ದಿಲ್ಲ ಸರ್, ಎಲ್ಲಿ ಹೋಗ್ಬಿಟ್ಟವು ಸರ್. ಭಾಳಷ್ಟು ಜನ ಹೇಳ್ತಾರೆ ಫೋಟೋಗಳು ಇದ್ದಿಲ್ಲ ಸರ್. ಆದರೆ ಇವತ್ತು ಈ ಮನೆಯಲ್ಲಿ ಎದುರಿಗೆ ಕಾಣ್ತಕ್ಕಂಥದ್ದೇ ತಂದೆ ತಾಯಿ ಫೋಟೋ, ಈ ಕುಟುಂಬದವರ ಫೋಟೋ. ಬಹುಶಃ ಇಲ್ಲಿ ಇಷ್ಟು ದೊಡ್ಡ ಕುಟುಂಬದಲ್ಲಿದ್ದರೂ ಕೂಡ ಈ ಒಬ್ಬ ವ್ಯಕ್ತಿಗೆ ಓದಲಿಕ್ಕೆ ಭಾಳಷ್ಟು ಆಸಕ್ತಿ ಇತ್ತು, ಒಂದು ಛಲ ಇತ್ತು, ನಾನು ಏನಾದರೂ ಇಲ್ಲಿ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಹೀಗಾಗಿ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಭುಜಂಗನಗರ ಒಂದು ಗ್ರಾಮ, ಬಹುಶಃ ಬಿಜಿ ಮಲ್ಲಿಕಾರ್ಜುನ. ಆದರೆ ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ಅವರ ಹೆಜ್ಜೆಗಳಲ್ಲಿ ಪ್ರತಿಯೊಂದನ್ನು ಕೂಡ ಹೋರಾಟದ ಹೆಜ್ಜೆಗಳನ್ನಿಟ್ಟರು. ಪ್ರತಿಯೊಂದು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿದರು. ಕೆಲಸಗಳನ್ನ ಮಾಡಿದ್ರು ಕೂಡ, ಇಷ್ಟು ಹೋರಾಟ ಮಾಡಿದ್ರು ಕೂಡ ಎಲ್ಲಿ ಕೂಡ ಒಂದು ಬ್ಯಾನರು, ಒಂದು ಫೋಟೋ, ಲೆವೆಲ್ ಫೋಟೋ ಯಾವುದು ಬರ್ದೇ ಅವರು ಒಂದು ಪ್ರಾಮಾಣಿಕ ಸೇವೆ ಮುಂದುವರಿತಾ ಇತ್ತು. ಬಹುಶಃ ಇವತ್ತು ನಮ್ಮ ಏನು ಪುಟ್ಟಿ ವಾಹಿನಿ ಮುಖಾಂತರ ಏನು ಕಾರ್ಯಕ್ರಮಗಳಿದೆ, ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರಾಮಾಣಿಕ ಸೇವೆ, ಮನೆ ದುಡ್ಡನ್ನು ಖರ್ಚು ಮಾಡಿ ಕೆಲಸ ಮಾಡ್ತಕ್ಕಂಥ ಯುವಕರನ್ನ ಗುರುಸ್ತಕ್ಕಂಥ ಏನು ಕೆಲಸ ಇದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸಂಡೂರು ತಾಲೂಕಿನಲ್ಲಿ ಎಲ್ಲ ಸಾಮಾನ್ಯ ಕುಟುಂಬ ವರ್ಗದವ್ರಿಗೂ ಸುತ್ತಾಗಿ ಮನೆ ಮಾತಾಗಿರುವ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರುವ ಜನನಾಯಕ ಅಪ್ಪುಟಿಯವರ 4ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತುಂಬ ಹೃದಯ ಸ್ವಾಗತ. ಮತ್ತು ಅವರ ಸಮಾಜಮುಖಿ ಸೇವೆಗಳು ಹಾಗೂ ಅವರ ಜವಾಬ್ದಾರಿ, ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಸುತ್ತಾಗಿ ಅವ್ರ ಸಮಾಜಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಸಂಡೂರು ತಾಲೂಕಿಗೆ ನೀಡ್ತಾ ಇದ್ದಾರೆ. ರಿಯಲಿ ಗ್ರೇಟು. 4ನೇ ವರ್ಷ ಅಲ್ಲ, ಇನ್ನು 400 ವರ್ಷ ಅವರು ಇದೇ ರೀತಿ ಇನ್ನೂ ಮುಂದುವರೆದು ಸಮಾಜಕ್ಕೋಸ್ಕರ ಅವರು ಏನು ನಮ್ಮ ಹೊನ್ನೂರು ಸ್ವಾಮಿ ಮಾಲೀಕರಿದ್ದಾರೆ, ಅವ್ರದ್ದೇ ಆದಂಥ ಒಂದು ಕೊಡುಗೆ ಇವತ್ತು ನಮ್ಮ ಸಂಡೂರು ತಾಲೂಕು ಸಿಗ್ತಾ ಇದೆ. ಖಂಡಿತವಾಗ್ಲೂ ಭಾಳ ಖುಷಿ ಪಡುವಂಥ ವಿಷಯ ಹಾಗೂ ಹೆಮ್ಮೆ ಪಡುವಂಥ ವಿಷಯ ಅವರು. ಯಾಕಂದರೆ ಮೊದಲಿಂದನೂ ಒಂದು ಹೋರಾಟದ ಹಿನ್ನೆಲೆ ಉಳ್ಳವರಾಗಿ ಸಮಾಜ ಸೇವೆಗೋಸ್ಕರನೇ ಅವ್ರ ಜೀವನನೇ ಮುಡುಪಾಗಿಟ್ಟು ಇವತ್ತು ಪ್ರತಿಯೊಂದು ಹಂತದಲ್ಲೂ ಹಳ್ಳಿ ಗಾಡಿಗಳಲ್ಲಿ ಹೋಗಿ ಕೇಳಿದ್ರೂ ಅಪ್ಪು ಟಿವಿ ಭಾಳ ಚೆನ್ನಾಗಿ ಅವರು ಏನೇ ಸಮಸ್ಯೆಗಳಿದ್ರೂ ನಮ್ಗೆ ಸ್ಪಂದನೆ ಮಾಡ್ತಾರೆ, ಸಮಾಜಕ್ಕೆ ತೋರಿಸ್ತಾರೆ.
ಏನಾಗಿದೆ ಏನಿಲ್ಲ ಅಂತಂದೇಳಿ. ಯಾಕಂದರೆ ಇಷ್ಟಕ್ಕೊಂದು ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥ ಅಪ್ಪುಟ್ಟಿಯವರಿಗೆ ಶಿರಸ್ತ್ರಾಂಗ ನಮಸ್ಕಾರಗಳು ಹೇಳ್ತಾ, ಅದೇ ರೀತಿಯಾಗಿ ಏನೀಗ ಅಂಬೇಡ್ಕರ್ ಜಯಂತಿ ಲೋಕಮಾನ್ಯ ನಾಯಕ ಏನಿದ್ದಾರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ B.R. ಅಂಬೇಡ್ಕರ್ ಸಾಹೇಬರವರಿಗೆ ಮತ್ತೊಮ್ಮೆ ನಾವು ನಮನಗಳು ತಿಳಿಸ್ತಾ, ಅವತ್ತಿನ ದಿನದಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಟೀಚರ್ಸ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಸುಲಿಗಿತ್ತಿಯರಾಗಿರ್ಬೋದು, ರೈತಾಪಿ ವರ್ಗದವರಾಗಿರ್ಬೋದು, ಇಂಥ ಸಣ್ಣ ಸಣ್ಣ ದೊಡ್ಡ ಕೆಲಸ ಮಾಡಿರೋ ಸಣ್ಣ ಪ್ರತಿಭೆಗಳಿವರು ಗ್ರಾಮೀಣ ಭಾಗದಲ್ಲಿ ಸಿಗ್ತಕ್ಕಂಥವ್ರು. ಇಂಥವ್ರನ್ನ ಗುರುತಿಸಿ ಇವತ್ತೊಂದು ತಾಲೂಕು ಮಟ್ಟದಲ್ಲಿ ಅವ್ರು ಏನಾದರೂ ಒಂದು ಸಮಾರಂಭ ಕೈಗೊಂಡು ಅವ್ರದ್ದೇ ಆದಂಥ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಹೆಮ್ಮೆ ಪಡುವಂಥ ವಿಷಯ, ಭಾಳ ಖುಷಿ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೇರಿ ದೊಡ್ಡ ಮಟ್ಟಕ್ಕೇರಿ ಒಂದು ಅವ್ರದ್ದೇ ಆದಂಥ ಸಂಘ ಸಂಸ್ಥೆ ಬೆಳೀಲಿ ಅಂತಂದೇಳಿ ನಾನು ಆಶಿಸ್ತಾ ಇದ್ದೀನಿ. ಅಂದರೆ ನಿಜವಾಗ್ಲೂ ಈ ಹೋರಾಟ ಮಾಡೋರಿಗೆ ನಿಜವಾಗ್ಲೂ ಬಡತನ ಅಡ್ಡಿ ಬರುತ್ತಾ ಅಂತ? ಅಲ್ಲ, ಇದು ಒಂದು ಭಾಗ, ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ, ವಿದ್ಯಾಭ್ಯಾಸ ಮತ್ತು ಬಡತನ. ಯಾಕಂದರೆ ವಿದ್ಯಾಭ್ಯಾಸಕ್ಕೆ ಕಂಪಲ್ಸರಿ ಒಂದಲ್ಲ ಒಂದು ರೂಪದಿಂದ ಬಡತನ ಅಡ್ಡಿ ಆದಾಯ ಆಗ್ತದೆ. ಅದು ಲೋಕಾರೂಢಿ. ಅದು ಇವತ್ತು ಶಕ್ತಿ ಇರೋರ ಕೈಯಲ್ಲಿ, ಹಣ ಬಲ ಇರೋರ ಕೈಯಲ್ಲಿ ಒಂದಲ್ಲ ಒಂದು ರೂಪದಿಂದ ಅವರು ಮುಂದೆ ಬರ್ತಾರೆ. ಅದರಲ್ಲೂ ಪರಿಶ್ರಮ ಹಾಕಿ, ಎಫೆಕ್ಟ್ ಹಾಕಿ, ನಾನು ಏನೇ ಆಗಲಿ ಜೀವನದ ಒಂದು ಸಾಧನೆ ಮಾಡ್ಬೇಕಂತಂದೇಳಿ ಯಾವುದೇ ಒಂದು ಬಡ ವಿದ್ಯಾರ್ಥಿ ಆಗಿರ್ಬೋದು, ಕಡುಬಡ ವಿದ್ಯಾರ್ಥಿ ಆಗಿರ್ಬೋದು, ಅವನ ತಲೆಯಲ್ಲಿ ಏನಾದ್ರು ಒಕ್ಕೊಂಡು ನಂದಾದಂಥ ಒಂದು ಕೊಡುಗೆ ಸಮಾಜಕ್ಕೆ ನೀಡಬೇಕು, ನಾನು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನ ಪಡ್ಕೋಬೇಕು, ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಅವರು ಆ ಸ್ಥಾನದಲ್ಲಿ, ಆ ದಾರಿಯಲ್ಲಿ ಹೋದರೆ ಖಂಡಿತವಾಗ್ಲೂ ಅದು ಎರಡೂ ರೂಪದಲ್ಲೂ ಜಯ ಸಿಗುತ್ತೆ. ನಮ್ಮ ತಾಯಿ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಮಗೊಂದು ಸಂಸ್ಕೃತಿ ಒಂದು ಕಲಿಸ್ಕೊಟ್ಟೋಗಿದಾರಲ್ಲ, ಅದು ಒಂದು ಎಂಥ ಕುಟುಂಬದಲ್ಲಿ ಬೆಳೆದಿರೋರಿಗೆ ಮಾತ್ರ ಇದು ಖಂಡಿತವಾಗ್ಲೂ ಇದು ಇದ್ದೇ ಇರ್ತೈತೆ ಅಂತ ನನ್ನ ಅಭಿಪ್ರಾಯ. ಅದು ಇರಲೂ ಬೇಕು ಸಹ. ಹಾಂ, ಏನು ಸಿಗುತ್ತೆ ನಿಮಗೆ ಈ ಥರ ಒಂದಿಷ್ಟು ಜನ ಸೇವೆ ಮಾಡಬೇಕು, ನಾನು ಮನೆ ದುಡ್ಡು ಖರ್ಚು ಮಾಡಿ ಜನಕ್ಕೆ ಸಹಾಯ ಮಾಡಬೇಕಾದ್ರೆ ಏನು ಸಿಗತ್ತೆ? ಎಷ್ಟು ಸರ್, ಏನು ಸಿಗಲ್ಲ ಇದರಲ್ಲಿ. ಕೈಲಾದ ಸೇವೆ ಅಷ್ಟೇ, ಸಮಾಜ ಸೇವೆ. ಆ ಸಮಾಜ ಸೇವೆ ಅದೇ ಭಾಗ್ಯ. ಅದು ಎಲ್ಲರಿಗೂ ಆ ಅವಕಾಶ ಸಿಗಲ್ಲ, ಸಿಕ್ಕವ್ರಿಗೆ ಅದನ್ನ ಉಪಯೋಗಿಸ್ಕೋಬೇಕು. ಅದೇ ಅವಕಾಶ, ಅದೇ ಒಂದು ಸಮಸ್ಯೆ. ಭಾಗ್ಯನ. ಹೌದೌದೌದೌದು, ಅದೊಂದು ಪುಣ್ಯ, ಅದು ಪುಣ್ಯದ ಕೆಲಸ ಅದು ಮಾಡ್ತಕ್ಕಂಥದ್ದು. ಅಂದರೆ ನಿಜವಾಗ್ಲೂ ನಿಮ್ದೊಂದು ಕನಸು ಅಂತಕ್ಕಂಥದ್ದು ಏನು ಸರ್? ಹಾಗಾದ್ರೆ ಕನಸಂತ ಏನಿಲ್ಲ. ಇವತ್ತು ಹೊರಗಡೆ ನೋಡ್ತಾ ಇದ್ದೀವಿ ಏನೆಲ್ಲ ನಡೀತಾ ಇದೆ ಹೊರಗಿನ ಪ್ರಪಂಚದಲ್ಲಿ. ನಾವು ಯಾಕೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ನಾವು ಮಾಡಬಾರ್ದು, ಸಮಾಜಕ್ಕೆ ಕೊಡುಗೆ ಕೊಡಬಾರ್ದು ಅಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಮಾಡ್ತಾ ಇದೀವಿ. ಅದು ಬಿಟ್ಟರೆ ಇನ್ನು ದುಡ್ಡು ಮಾಡಬೇಕು, ಅದು ಹೆಸರು ಗಳಿಸ್ಬೇಕು, ನಾವು ಬ್ಯಾನರ್ ಮೇಲೆ ಫೋಟೋ ಹಾಕ್ಸ್ಕೋಬೇಕು, ಟಾಮ್ ಊರು ತುಂಬ ಹೊಡ್ಸ್ಕೋಬೇಕು ಎಂಬ ಉದ್ದೇಶ ಏನಿಲ್ಲ. ಕೈಲಾದಷ್ಟು ಸಹಾಯ. ಒಂದು ಅವಕಾಶ ಸಿಕ್ತು 5 ವರ್ಷ ನಮ್ಮ ಊರಿನ ಸೇವೆ ಮಾಡಲಿಕ್ಕೆ. 5 ವರ್ಷದ ನಾವು ಒಂದು ಪೀರಿಯಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆದ್ವಿ. ಅದಾದ ನಂತರ ಒಳ್ಳೆ ಉತ್ತಮವಾದ ಕೆಲಸಗಳು ಕೈಲಾದಷ್ಟು ಮಾಡಿದ್ವಿ. ನಮಗೇನು ಕೈಲಾದ ಶಕ್ತಿ ದೇವ್ರು ಕೊಟ್ಟಿದ್ದಾನೋ ಅಷ್ಟು ಶಕ್ತಿ, ಅದ್ರ ಜೊತೆಗೆ ನಮ್ಮನ್ನು ಒಂದು ಯುಕ್ತಿನೂ ಹಾಕಿ ಅಷ್ಟು 5 ವರ್ಷ ನಾವು ಸೇವೆ ಮಾಡಿದ್ದೀವಿ. ಎಲ್ಲ ಕಡೆಯಿಂದನೂ ಎಲ್ಲ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ ಸರ್ಕಲ್ ಸಪೋರ್ಟ್ ಮಾಡ್ತಾರೆ. ನಮ್ಮ ಗ್ರಾಮ ಘಟಕದಿಂದ ಯರಿಸ್ವಾಮಿ ಅಂತಂದೇಳಿ ಇವರು ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರು. ಆಮೇಲೆ ಇವರು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಇವರು ಸುಮಾರು 5 ವರ್ಷ ಊರಲ್ಲಿ ಒಳ್ಳೆ ತುಂಬಾ ಉತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಸದ್ಯ ಹಾಲಿನೂ ನಮ್ಮ ಲಾರಿ ಮಾಲೀಕರ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರು ಅಂತ ಇವರು ಇದ್ದಾರೆ. ಎಲ್ಲ ಫ್ರೆಂಡ್ ಸರ್ಕಲ್, ಸ್ನೇಹಿತರು ಕೂಡ ನಿಮಗೆ ಬಹಳಷ್ಟು ತುಂಬಾ ಸಪೋರ್ಟಿವ್ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರನ್ನ ನಾವು ಹೋಗಿ ಫೋಟೋದಿಂದನೇ ನೋಡೋಕ್ಕಾಗಲ್ಲ. ಫೋಟೋ ಏನು 3 ತಾಸು ಅದು ಬ್ಯಾನರ್ 4ನೇ ತಾಸಿಗೆ ಹರಿತೈತಿ. ಆ 4 ತಾಸು ಹರಿಯೋದಕ್ಕಿಂತ 40 ವರ್ಷ ನಾವು ನೆನಪಿಗಿದ್ರೆ ಸಾಕು, ಜನರ ಮನಸ್ಸಿಗೆ ನೆನಪಿಸಿದ್ರೆ ಅದೇ ಬ್ಯಾನರ್. ನಮಗೆ 4 ತಾಸಿಗೆ ಹರಿಯೋ ಬ್ಯಾನರ್ ಅಂತೂ ಬೇಡ, 40 ವರ್ಷ ನೆನಪಿತ್ತಂದು ಬಾಳೆ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ಸಮಾಜ ಸೇವೆಯಲ್ಲಿ ಎಲ್ಲ ರೀತಿಯಿಂದನೂ ನಮ್ಮ ಕುಟುಂಬ ವರ್ಗದವರಾಗಿರ್ಬೋದು, ನಮ್ಮ ಗೆಳೆಯರು ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಏನು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ನಮಸ್ಕಾರಗಳು.